ಎಲ್ಲರಿಗೂ ನಮಸ್ಕಾರ. ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಗಾರ್ಲಿಕ್ ಬಟರ್ ಕಾರ್ನ್ ಮಾಡುವುದು ಹೇಗೆಂದು ನೋಡೋಣ. ಈ ಒಂದು ಮಳೆಗಾಲದಲ್ಲಿ ಹೆಚ್ಚಿಗೆ ಪ್ರಮಾಣದಲ್ಲಿ ಸಿಗುವಂತಹ ಈ ಗೋವಿನ ಜೋಳವನ್ನು ಹೇಗೆ ಒಂದು ಹೊಸ ಸಾಕಷ್ಟು ವೆರೈಟಿ ಒಳಗೆ ನಾವು ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನು ಹಾಕಿದ್ದೀನಿ. ಇನ್ನೂ ವೆರೈಟಿ ಆಫ್ ಇದನ್ನು ಮಾಡ್ಕೊಂಡು ತಿನ್ಬೋದು ಈ ಮೆಕ್ಕೆಜೋಳನ. ಹಾಗಾದರೆ ಗೋವಿನ ಜೋಳದಲ್ಲಿ ಯಾವ ರೀತಿಯಾಗಿ ನಾವು ಒಂದಿದ ಗಾರ್ಲಿಕ್ ಬಟರ್ ಕಾರ್ನನ್ನು ಮಾಡ್ತಾ ಇದ್ದೀನಿ ನೋಡೋಣ. ಮೊದಲಿಗೆ ನಾನು ಇದನ್ನು ಅರ್ಧ ಒಂದರಲ್ಲಿ 3 ಪೀಸಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಒಂದು ವಿಸಿಲನ್ನು ಹೊಡೆಸ್ಕೊಂಡ್ರೆ ಸಾಕು. ನೋಡ್ತಾ ಇದ್ದೀರಾ, ಇವಾಗ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ವಿಷಲನ್ನು ಹೊಡೆಸ್ಕೊಂಡಿದ್ದೀನಿ. ಬೇಗ ಬೇಯುತ್ತೆ, ಚೆನ್ನಾಗಿರುತ್ತಲ್ಲ. ಭಾಳ ಎಳೆದು ಇರಬಾರ್ದು, ಭಾಳ ಬಲ್ತಿದ್ದು ಇರಬಾರ್ದು, ಮೀಡಿಯಮ್ ಆಗಿರುವಂಥದ್ದನ್ನು ನಾನಿಲ್ಲಿ ಕಾರ್ನನ್ನು ತೆಗೊಂಡಿದ್ದೀನಿ. ನೋಡ್ತಾ ಇದ್ದೀನಿ, ಇವಾಗ ಬೆಂದಿದೆ. ಇದನ್ನು ಸೈಡಲ್ಲಿ ಎತ್ತಿ ಇಟ್ಕೊಳ್ತೀನಿ. ನೀರು ಜಾಸ್ತಿ ಪ್ರಮಾಣದಲ್ಲಿ ಅದರಲ್ಲಿ ಉಳಿಬಾರ್ದು, ಹಾಗಾಗಿ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ. ಬಹಳ ಟೇಸ್ಟಾಗಿ ಬರುತ್ತೆ ಈ ಒಂದು ಕಾರ್ನ. ತಿನ್ನಲು ಬಹಳ ರುಚಿ ಅನಿಸುತ್ತೆ. ಒಂಥರ ಖಾರ ಖಾರ ಇರುತ್ತೆ. ಯಾಕಂತಂದರೆ ಸ್ವಲ್ಪ ಸಾಸ್ ಕೂಡ ಹಾಕ್ತೀವಿ. ಈ ಕಡೆ ಬೆಣ್ಣೆ ಹಾಕೋದ್ರಿಂದ ಅದರ ಸ್ವಾದ ಬಹಳ ರುಚಿಯಾಗಿರುತ್ತೆ. ಒಂದು ಸರ್ತಿ ಮಾಡ್ಕೊಳ್ಳಿ. ಈ ಒಂದು ಸೀಸನಲ್ಲಿ ಬಹಳ ಸಿಗುತ್ತೆ. ನೋಡಿ, ನಾ ಇಲ್ಲಿ ಏನೇನು ಇಟ್ಕೊಂಡಿದ್ದೀನಿ ಅಂದರೆ ಸಣ್ಣದಾಗಿ ಹೆಚ್ಚಿರುವಂತಹ ಬೆಳ್ಳುಳ್ಳಿ, ಪೆಪ್ಪರ್ ಪೌಡ್ರ್, ಆಮೇಲೆ ಕೊತ್ತಂಬರಿ, ಬೆಣ್ಣೆ, ಸಾಸ್ ತೊಗೊಂಡಿದ್ದೀನಿ, ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಅಂತ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಆರ್ಗ್ಯಾನೋನ್ ಕೂಡ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು ಸ್ಪೂನ್ಗಿಂತ ಸ್ವಲ್ಪ ಹೆಚ್ಚಿಗೆ ಬೆಣ್ಣೆಯನ್ನು ಈ ಒಂದು ಪ್ಯಾನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಇವಾಗ ಇದು ಮೆಲ್ಟ್ ಆಗ್ತಾ ಇದ್ದ ಹಾಗೆ ನಾವು ಬೆಳ್ಳುಳ್ಳಿಯನ್ನು ಮೇಲೆ ಸಿಪ್ಪೆ ತೆಗೆದುಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ನೋಡಿ, ನಾನಿಲ್ಲಿ 1 ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂತಹ ಬೆಳ್ಳುಳ್ಳಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಇದ್ದರೆ ಹಾಕೊಳ್ಳಿ, ಇಲ್ಲಾಂದರೆ ಇರೋ ಮೆಣಸಿನಕಾಯಿನ ಸ್ವಲ್ಪ ಕೈಯಲ್ಲಿ ಪುಡಿ ಮಾಡ್ಕೊಂಡ್ಬಿಟ್ಟು ಹಾಕ್ಕೋಬೋದು. ಆರ್ಗ್ಯಾನೋ ಹಾಕ್ಕೊಳ್ತಾ ಇದ್ದೀನಿ. ಕಾಳು ಮೆಣಸಿನ ಪುಡಿಯನ್ನು ಕೂಡ ನಾನಿಲ್ಲಿ ಅರ್ಧ ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ರುಚಿಗೆ ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಕಾರ್ನ್ ಇದೆಯೋ ಆ ಕ್ವಾಂಟಿಟಿ ಮೇಲೆ. ಟೊಮೆಟೊ ಕೆಚಪ್ಪನ್ನು ಒಂದು 4 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಆ ಬೆಣ್ಣೆಯಲ್ಲಿ ನೀಟಾಗಿ ನಾವು ಈ ಥರ ಅದು ಬೆಣ್ಣೆ ಸ್ವಲ್ಪ ಎಣ್ಣೆಯನ್ನು ಬಿಟ್ಕೋಬೇಕು. ಆ ರೀತಿಯಾಗಿ ಅಲ್ಲಿ ತನಕ ನಾವು ಫ್ರೈ ಮಾಡ್ಕೋಬೇಕು. ನಂತರ ಬೇಯಿಸಿಟ್ಕೊಂಡಂತಹ ಕಾರ್ನನ್ನು ಇದರೊಳಗೆ ಹಾಕಿ ಆ ಮಸಾಲೆ ಎಲ್ಲವೂ ಆ ಕಾರ್ನಿಗೆ ಹತ್ಕೊಳ್ಳೋ ಥರ ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಅದ್ರ ಮೇಲೆ ಎಲ್ಲನೂ ಸ್ಪ್ರೆಡ್ ಮಾಡ್ಕೋಬೇಕು ನೀಟಾಗಿ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡ್ರು ನಡೆಯುತ್ತೆ, ಮುಂಚೆ ಹಾಕ್ಕೊಂಡ್ರು ನಡೆಯುತ್ತೆ. ನೋಡ್ತಾ ಇದ್ದೀರಾ, ನೀಟಾಗಿ ಅದೇನಾಗಬೇಕು ಆ ಕಾರ್ನಿಗೆ ಹತ್ಕೊಳ್ಬೇಕು. ಸಣ್ಣ ಉರಿ ಒಳಗೆ ಅದೆಲ್ಲನೂ ಹತ್ಕೊಂಡ್ಮೇಲೂ ಒಂದು 2 ನಿಮಿಷ ಏನು ಮಾಡಬೇಕು, ಹಾಗೆ ಬಿಟ್ಕೋಬೇಕು. ನೋಡ್ತಾ ಇದ್ದೀರಾ, ಈಗೆಲ್ಲನೂ ಅದು ಹತ್ಕೊಂಡಿದೆ. ಬಹಳ ಟೇಸ್ಟ್ ಆಗಿರುತ್ತೆ. ತಿನ್ನೋಬೇಕಾದ್ರೆ ಒಂದು ಸರ್ತಿ ಮಾಡ್ಕೊಂಡು ನೋಡಿ ನೀವು, ಬಹಳ ರುಚಿಯಾಗಿರುತ್ತೆ. ಕಾರ್ನ್ ಒಳಗೆ ಎಷ್ಟೆಲ್ಲ ವೆರೈಟಿ ಮಾಡ್ಕೋಬೋದು. ಅದರೊಳಗೆ ಇದು ಒಂದು ಕೂಡ ವೆರೈಟಿ. ನಾವು ಹಿಂದಿನ ವಿಡಿಯೋದೊಳಗೆ ಸಾಕಷ್ಟು ಹಾಕಿದ್ದೀನಿ ಕೂಡ. ನೋಡಿ, ಬಹಳ ರುಚಿಯಾಗಿ ಬಂದಿತ್ತು ಇದೊಂದು ಕಾರ್ನ್. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಹೇಗಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ನಮಸ್ಕಾರ.